ಕರ್ನಾಟಕ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಎಂದು ಆಗ್ರಹಿಸಿ ಗದಗ್ನಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿ ಸತ್ಯಾಗ್ರಹ ನಡೆಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ ಹನುಮಂತಪ್ಪ ಅಬ್ಬಿಗೇರಿ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ರಾಜ್ಯ ಸರ್ಕಾರ ಪ್ರತ್ಯೇಕ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಜಾರಿ ಮಾಡಬೇಕು. ಇದಕ್ಕೆ ರಾಜ್ಯ ಸರ್ಕಾರ ಇಚ್ಛಾಶಕ್ತಿ ತೋರಬೇಕು. ಸರೋಜಿನಿ ಮಹಿಷಿ ವರದಿ ಸಮಗ್ರವಾಗಿ ಜಾರಿ ಮಾಡಬೇಕು. ಕೈಗಾರಿಕೆ ಉದ್ಯೋಗ ಸ್ಥಾಯಿ ಆದೇಶ ಕಾಯ್ದೆ 1946ರ ಅನ್ವಯ ರಾಜ್ಯ ಸರ್ಕಾರ ಬಲಿಷ್ಠವಾದ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಒದಗಿಸಬೇಕು. ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ದರ್ಜೆಯ 100% ಉದ್ಯೋಗಗಳು ಕನ್ನಡಿಗರಿಗೆ ಮೀಸಲಿಡಬೇಕು. ಖಾಸಗಿ ಸಂಸ್ಥೆಗಳಲ್ಲಿ 80% ಎ ಮತ್ತು ಬಿ ದರ್ಜೆಯ ಹುದ್ದೆಗಳನ್ನು ಕನ್ನಡಿಗರಿಗೆ ನೀಡಬೇಕು. ಹೀಗೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದರು. ಕರವೇ ಕಾರ್ಯಕರ್ತರ ಮನವಿಗೆ ಸ್ಪಂದಿಸದಿದ್ದರೆ ಮುಂದೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಉದ್ಯೋಗ ಕೊಟ್ಟರೆ ಶಾಂತಿ, ಉದ್ಯೋಗ ಕೊಟ್ಟರೆ ಶಾಂತಿ, ಇಲ್ಲದಿದ್ದರೆ ಏನೇ ಬರಲಿ ಏನೇ ಬರಲಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಈ ಕೂಡಲೇ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಲೇಬೇಕು. ಕನ್ನಡಿಗರಿಗೆ 100% ಹುದ್ದೆ ನೀಡಲೇಬೇಕು. ಕನ್ನಡಿಗರಿಗೆ 100% ಹುದ್ದೆ ನೀಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ, ಸರ್ಕಾರಂತೆ ಸರ್ಕಾರ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೂ ಹೋರಾಟ. ಎತ್ತಕ್ಕಾಗಿ ಹೋರಾಟ, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಬಂಧುಗಳೇ, ಇವತ್ತಿನ ದಿವಸ ಏನು ಕಳೆದ ಡಿಸೆಂಬರ್ 27ರಂದು ಕನ್ನಡದ ನಾಮಫಲಕದ ಹೋರಾಟದ ಒಂದು ಯಶಸ್ವಿಯನ್ನು ಕಂಡಿತ್ತು. ಅದೇ ರೀತಿಯಾಗಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಟಿ.ಎನ್. ನಾರಾಯಣಗೌಡರು ಇಡೀ ಸಮಸ್ತ ರಾಜ್ಯದ 31 ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ರ್ಯಾಲಿಯನ್ನು ಧರಣಿಯನ್ನು ಇಟ್ಟುಕೊಂಡಿದ್ದು. ಉದ್ದೇಶ ಇಷ್ಟೇ, ಏನು ಇವತ್ತು ರಾಜ್ಯದಲ್ಲಿ ಖಾಸಗಿ ಕಂಪನಿಗಳು ನೆಲೆ ಊರಿದ್ದಾವೆ. ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಸಿ ಮತ್ತು ಡಿ ಹುದ್ದೆಗಳು 100% ಕನ್ನಡದ ಮಕ್ಕಳಿಗೆ, ಕನ್ನಡದ ರೈತರ ಮಕ್ಕಳಿಗೆ ದೊರಕಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಕನಸು. ಜೊತೆಗೆ ಏನು ಇನ್ನಿತರ ಹುದ್ದೆಗಳು ಇದ್ದಾವೆ, ಅವು 80% ಮೀಸಲಾತಿಯನ್ನು ನೀಡಬೇಕಂತೇಳಿ, ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕಂತೇಳಿ ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿಯನ್ನು ಈ ಕೂಡಲೇ ಜಾರಿಗೆ ಮಾಡಬೇಕು. ಮಾನ್ಯ ಗಣರಾಜ್ಯ ಸರ್ಕಾರದ ರಾಜ್ಯ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಒಗ್ಗೂಡಿ ಕರ್ನಾಟಕದ ಮಕ್ಕಳಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ನಾನು ಗದಗ ಜಿಲ್ಲೆಯಲ್ಲಿ ಏನು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ವಿರೋಧ ಪಕ್ಷದ ನಾಯಕರಲ್ಲಿ ಎಲ್ಲರಲ್ಲಿ ಸವಣೆಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗನೆ ಮುಂದಿನ ಅಧಿವೇಶನದಲ್ಲಿ ಏನು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯ ಡಾಕ್ಟರ್ ಸರೋಜಿನಿ ಮಹರ್ಷಿ ಜಾರಿ ಇವತ್ತೇನು ನಮ್ಮ ನಿಮ್ಮೆಲ್ಲರ ಹೋರಾಟದ ಗುರಿತಂಥ ಸನ್ಮಾನ್ಯ ಟಿ.ಎನ್. ನಾರಾಯಣಗೌಡರ ಆದೇಶದ ಮೇರೆಗೆ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕಳೆದ ವರ್ಷ ನಡೆಯತಕ್ಕಂಥ ಡಿಸೆಂಬರ್ 27ನೇ ತಾರೀಕು ಇವತ್ತಿನ ಕನ್ನಡದ ನಾಮಫಲಕ ಕುರಿತು ಇತಿಹಾಸವನ್ನು ಕರ್ನಾಟಕದಲ್ಲಿ ಇವತ್ತು 8 ವರ್ಷಗಳಿಂದ ಇವತ್ತು ಕನ್ನಡಿಗರಿಗಾಗಿ ಸರೋಜಿನಿ ವರದಿ ಜಾರಿ ಮಾಡಬೇಕಂತೇಳಿ ಇವತ್ತು ಕಳೆದ 8 ವರ್ಷಗಳಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಟಿ.ಎನ್. ನಾರಾಯಣಗೌಡರ ರಾಜ್ಯದ ಹಲವಾರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋ ಮುಖಾಂತರ ಇವತ್ತು ನಾವನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಇವತ್ತು ಯಾಕೋ ಏನೋ ಕಾಣ್ತಾ ಇಲ್ಲ. ಇವತ್ತು ನಾಡಿನಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಪ್ರತಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಮಲ್ತಾಯಿ ಧೋರಣೆಯನ್ನು ಮಾಡುವಂಥ ಕೆಲಸ ಇವತ್ತು ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಹೋರಾಟ ಇವತ್ತು ಮಾಡಿಲ್ಲದ ಮಡಿ ರೀತಿಯೊಳಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ರಾಜ್ಯಾಧ್ಯಕ್ಷರು ರಾಜ್ಯದ ಉದ್ದಗಲಕ್ಕೂ ಡಾಕ್ಟರ್ ಸರೋಜಿನಿ ವರದಿ ಜಾರಿ ಆದರೆ ಇವತ್ತು ನಾವು ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಾಂತಿಯುತ ಹೋರಾಟ ಮಾಡ್ತೀವಿ. ಇಲ್ಲದಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಪ್ರತಿ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಜಿಲ್ಲೆಯಲ್ಲಿ ಕಚೇರಿ ಇರ್ತಕ್ಕಂಥ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಶಾಂತಿಯುತವಾಗಿ ಧರಣಿ ಮಾಡೋ ಮುಖಾಂತರ ಸತ್ಯಾಗ್ರಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಆದರೆ ನಾನು ಒಂದು
ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡರು ಇವತ್ತು ಆದೇಶದ ಮೇರೆಗೆ ಇವತ್ತೇನು ರಾಜ್ಯದ ಉದ್ದಗಲಕ್ಕೆ ನಡೀತಕ್ಕಂಥ ಶಾಂತಿಯುತ ಸತ್ಯಾಗ್ರಹ ಧರಣಿಯನ್ನು ತಾವು ರಾಜ್ಯ ಸರ್ಕಾರದ ಇರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಸಚಿವ ಸಂಪುಟದವರು ತಾವೆಲ್ಲ ಗಮನ ಹರಿಸಿ ಕೂಡಲೇ ಡಾಕ್ಟರ್ ಸರೋಜಿನಿ ವರದಿಯನ್ನು ಜಾರಿ ಮಾಡಿದರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಾಂತಿಯುತವಾಗಿ ನಿಮ್ಮ ವಿಭಿನ್ನವಾಗಿರ್ತದೆ. ಆದರೆ ಇದನ್ನು ತಾವೇನರ ಇವತ್ತು ಭಾಳ ನಿರ್ಲಕ್ಷ್ಯವಾಗಿ ಕೈಗೊಂಡದೇ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡೋ ಮುಖಾಂತರ ಮತ್ತು ಇರತಕ್ಕಂಥ ರಾಜ್ಯದ ಮೂಲೆಯಲ್ಲಿರತಕ್ಕಂಥ ರಾಜ್ಯ ಸರ್ಕಾರದ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕಿ ಡಾಕ್ಟರ್ ಸರೋಜಿನಿ ವರದಿ ಜಾರಿ ಆಗೋವರೆಗೆ ನಮ್ಮ ಹೋರಾಟ ನಿಲ್ಲುವಲ್ಲ ಮಾತನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಅವಕಾಶ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ನಿಂಗಣ್ಣ ಮಾಲಿಪಟ್ಟಿ.